ಹಾಯ್ ಹಲೋ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ 12ನೇ ಕಂತಿನ ಒಂದು ಹಣವನ್ನು ಯಾವಾಗ ಜಮಾ ಮಾಡ್ತಾರೆ ಅಂತ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹಿಂದಿನ ದಿನದಂದು ಒಂದು 11ನೇ ಕಂತಿನ ಹಣವನ್ನು ಜಮೆ ಮಾಡಿದ್ರ. ಅದೇ ರೀತಿಯಾಗಿ ಗೌರಿ ಗಣೇಶ ಹಬ್ಬದ ಹಿಂದಿನ ದಿನ ಕೂಡ ಒಂದು 12ನೇ ಕಂತು ಅಥವಾ 13ನೇ ಕಂತನ್ನು ಜಮಾ ಮಾಡ್ತೇವೆ ಅಂತ ಮಾಹಿತಿ ಇತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದೇ ರೀತಿಯಾಗಿ ಒಂದು ಮಾಡುವಂಥ ವಿಚಾರ ಸರ್ಕಾರದಲ್ಲಿ ಇತ್ತು. ಆದರೆ ಈಗ ಆ ರೀತಿ ಆಗಿಲ್ಲ. ಸೊ ಏನು ಆಯ್ತು ಅಂತ ತಿಳಿಸ್ಕೊಡ್ತಾ ಬರ್ತಾರೆ. ನಮ್ಮ ಚಾನಲ್ಗೆ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಗೃಹಲಕ್ಷ್ಮಿ 12ನೇ ಕಂತಿನ ಒಂದು ಹಣಕ್ಕಾಗಿ ಎಲ್ಲ ಒಂದು ಫಲಾನುಭವಿಗಳು ವೇಟ್ ಮಾಡುವಂಥ ವಿಚಾರವಾಗಿದೆ. ಹಲವಾರು ಫಲಾನುಭವಿಗಳು ಅದರ ಆಸೆಯನ್ನು ಕೂಡ ಬಿಟ್ಟಿರುವಂಥದ್ದು, ಯಾವಾಗ ಬೇಕಾದರೂ ಬರಲಿ, ಅದು ಅವರು ಹಾಕಿದಾಗ ಬರಲಿ ಅಂತ. ಸೊ ಇದೊಂದು ಹಾಸ್ಯಮಯ ವಿಚಾರ ಅಂತಲೇ ಹೇಳ್ಬೋದು. ಯಾಕಂತಂದರೆ 11ನೇ ಕಂತಿನ ಹಣಕ್ಕೂ ಕೂಡ ಇದೇ ರೀತಿಯಾಗಿ ಕೆಲ ದಿನಗಳ ಟೈಮನ್ನು ತೆಗೆದುಕೊಂಡು ಹಾಕಿದ್ರು. ಆದರೆ 11ನೇ ಕಂತಿನ ಹಣ ಬರೋದಕ್ಕಿಂತ ಮುಂಚೆ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿಯಾಗಿತ್ತು, ಗೃಹಲಕ್ಷ್ಮಿ ಯೋಜನೆಯನ್ನು ಬಂದ್ ಮಾಡ್ತಾರಾ ಹಾಗೆ ಹೀಗೆ ಅಂತ. ಸೊ ಅದೇ ರೀತಿಯಾಗಿ ಈಗ ಕೂಡ ಯಾವುದೇ ರೀತಿಯಾದಂತಹ ಒಂದು ಅಹಿತಕರವಾಗಿ ಒಂದು ಮಾಹಿತಿಯನ್ನು ಯಾರು ಕೂಡ ನೀಡ್ತಾ ಇಲ್ಲ ಅಂದ್ಕೊಳ್ತೇನೆ. ಆದರೆ ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿನ ಹಣವನ್ನು ಜಮೆ ಮಾಡ್ತಾರೆ. ಅವರು ಹೇಳಿರುವಂಥ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ಈಗಾಗಲೇ ನೀಡಿದ್ರು. ಒಂದು ರಿಪೋರ್ಟರ್ ಅಂದರೆ ಮಾಧ್ಯಮದವರಿಗೆ ಗೌರಿ ಗಣೇಶದ ಹಬ್ಬದ ಒಳಗಾಗಿ ಅವರು ಮಾಹಿತಿಯನ್ನು ನೀಡಿದರು. ಏನಂತ ಮಾಹಿತಿ ನೀಡಿದ್ರು ಅಂದರೆ ಒಂದು 15 ದಿವಸಗಳಲ್ಲಿ ಒಂದು ಎಲ್ಲ ಒಂದು ಫಲಾನುಭವಿಗಳಿಗೂ ಕೂಡ ಹಣವನ್ನು ಜಮೆ ಮಾಡ್ತೇವೆ ಅಂತ. ಆದರೆ ಇದು ಕೂಡ ಇಂದಿನವರೆಗೂ ಕೂಡ ಯಾವುದೇ ರೀತಿಯಾಗಿ ಒಂದು ಹಣವನ್ನು ಜಮೆ ಆಗಿಲ್ಲ. ಒಂದು ಮೂಲಗಳಿಂದ ಬಂದಿರುವಂಥ ಮಾಹಿತಿ ಪ್ರಕಾರ ಇನ್ನೂ ಕೇವಲ 5 ದಿನಗಳ ಒಂದು ಕಾಲಾವಕಾಶವನ್ನು ಕೇಳಿರುವಂಥದ್ದು. ಈ ಒಂದು ಪ್ರೊಸೆಸಿಂಗ್ ನಡೀತಾ ಇರುವಂಥದ್ದು, ಜಮಾ ಆಗುತ್ತಿರುವಂಥ ಪ್ರೊಸೆಸಿಂಗ್ ನಡೀತಾ ಇರುವಂಥ ಮಾಹಿತಿ ಇದೆ. ಸೊ ಇದು ಮಾಹಿತಿಯಾಗಿತ್ತು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮಗೆ ಒಂದು ಹಣವನ್ನು ಸರ್ಕಾರ ಹಾಕುತ್ತೆ. ಯಾವುದೇ ರೀತಿ ಭಯಪಡುವಂಥ ಅವಶ್ಯಕತೆ ಇಲ್ಲ. ಡೇಟ್ ಅಂತ ಏನೂ ತಿಳಿಸಿಲ್ಲ. ಸೊ ಮುಂದೆ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.